ಭಾಲ್ಕಿ ತಾಲೂಕಿನ ಸಿಕಿಂದ್ರಾಬಾದ್ ವಾಡಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ತಮ್ಮ ಶಿಕ್ಷಕರ ಸೇವೆಯಿಂದ ನಿವೃತ್ತ ಹೊಂದಿದ ಹಿನ್ನೆಲೆಯಲ್ಲಿ ಶಾಂತಪ್ಪ ಬಸವಣ್ಣಪ್ಪ ಕೊರೆ ಅವರಿಗೆ ಕೊರೆ ಪರವಾರ ಸ್ನೇಹಬಳಗ ಬಂಧು ಬಾಂಧವರಿಂದ ವಯೋನಿವೃತ್ತಿ ಹಿನ್ನೆಲೆಯಲ್ಲಿ ಅಭಿನಂದನಾ ಸಮಾರಂಭ ಜರುಗಿತು. ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ರವೀಂದ್ರರೆಡ್ಡಿ ಸಭೆಯನ್ನು ಉದ್ಘಾಟಿಸಿ, ಶಿಕ್ಷಕ ಹುದ್ದೆ ಅತ್ಯಂತ ಶ್ರೇಷ್ಠ ಮತ್ತು ಸಮಾಜದಲ್ಲಿ ಅತ್ಯಂತ ಪ್ರಮುಖ ಸ್ಥಾನ ಹೊಂದಿದೆ. ಮಕ್ಕಳಿಗೆ ಉತ್ತಮ ಸಂಸ್ಕಾರದೊಂದಿಗೆ ಶಿಕ್ಷಣ ನೀಡಿ ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಶಿಕ್ಷಕರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಶಾಂತಪ್ಪ ಕೊರೆ 28 ವರ್ಷಗಳ ಸೇವೆ ಅತ್ಯಂತ ಸಾರ್ಥಕ ಜೀವನ ಕಳೆದಿದ್ದಾರೆ. ನೂರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದ್ದಾರೆ. ಅವರ ಸೇವೆ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದೆ ಎಂದು ನುಡಿದರು. ಈ ಸಂದರ್ಭದಲ್ಲಿ ತಾಲೂಕಾ ದೈಹಿಕ ಶಿಕ್ಷಣ ಅಧಿಕಾರಿ ರೋಹಿದಾಸ್ ರಾಠೋಡ್, ಸಿಆರ್ಪಿ ಚನ್ನಬಸಪ್ಪ ತಳವಾಡೆ, ರಾಜಕುಮಾರ್ ಬೆಲೂರೆ, ಜೈಕುಮಾರ್ ಕಿಣಗೆ ಸೇರಿದಂತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಉಜಳಂ ಗ್ರಾಮದ ಹಿರಿಯ ವಿದ್ಯಾರ್ಥಿಗಳು, ಖಟಕ್ ಚಿಂಚೋಳಿ, ಸಿಕಿಂದ್ರಾಬಾದ್ ವಾಡಿ ಗ್ರಾಮ ಸೇರಿದಂತೆ ವಿವಿಧ ಗ್ರಾಮಗಳ ಹಿತೈಷಿಗಳು, ಬಂಧು ಬಾಂಧವರು ಉಪಸ್ಥಿತರಿದ್ದರು. ಉಜಳಂ ಗ್ರಾಮದ ಅಂಬಿಕಾ ಸೇರಿದಂತೆ ಶ್ರೇಯಾ ಕೋರೆ, ಸಂಗೀತಾ ಕೋರೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಮಹಾದೇವಯ್ಯ ಸ್ವಾಮಿ ತಂಡದಿಂದ ಸಂಗೀತ ಕಾರ್ಯಕ್ರಮ, ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದವು. ಕಾರ್ಯಕ್ರಮವನ್ನು ಮುಖ್ಯ ಶಿಕ್ಷಕರಾದ ಆನಂದ್ ಹಳಂಬರೆ ನಿರೂಪಿಸಿ ಸ್ವಾಗತಿಸಿದರು. ಗುಂಡಪ್ಪ ಕೋರೆ ವಂದಿಸಿದರು. ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಎನ್ನುವ ಈ ಶ್ಲೋಕವನ್ನು ಹೇಳುತ್ತಾ, ಈ ವೇದಿಕೆ ಮೇಲೆ ಆಗಮನ ಆಗಿರುವ ಗಣ್ಯ ವ್ಯಕ್ತಿಗಳೇ ಹಾಗೂ ಎಲ್ಲ ಶಿಕ್ಷಕ ಬಾಂಧವರಿಗೂ ನನ್ನೆಲ್ಲ ಹೃದಯಪೂರ್ವಕ ವಂದನೆಗಳು. ತಮಗೆಲ್ಲರಿಗೂ ಗೊತ್ತಿರುವಂತೆ ನಾವು ಇಲ್ಲಿ ನಮ್ಮ ನೆಚ್ಚಿನ ಶಿಕ್ಷಕರಾದ ಶಾಂತಪ್ಪ ಸರ್ ಅವರ ವಯೋನಿವೃತ್ತಿ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಈ ವೇದಿಕೆ ಮೇಲೆ ನಿಂತು ಆ ಸರ್ನ ಹಳೆಯ ವಿದ್ಯಾರ್ಥಿನಾಗಿ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ತುಂಬಾ ಸಂತೋಷದ ವಿಷಯವಾಗಿದೆ. ಈ ವೇದಿಕೆ ಮೇಲೆ ನಿಂತಾಗ ನನಗೆ 100 ವರ್ಷಗಳ ಹಿಂದೆ ನನ್ನ ಮನಸ್ಸು ಓಡುತ್ತಿದೆ. ನಾನು ಕಲ್ತಿರುವಂತ ಶಾಲೆಯಲ್ಲಿ ಆ ಶಾಲೆಯ ಗಂಟೆ, ಆ ತರಗತಿಯ ಸದ್ದುಗಳು, ಸರ್ ಕಲಿಸಿರ್ತಕ್ಕಂಥ ಪಾಠಗಳು ಇವೆಲ್ಲವೂ ನಿನ್ನೆ ನಡೆದಂತೆ ನನ್ನ ಕಣ್ಣು ಮುಂದೆ ಓಡಾಡುತ್ತಿವೆ. ನಾನು ನನ್ನ ಶಿಕ್ಷಕರ ಬಗ್ಗೆ ಕೆಲವೊಂದು ಮಾತುಗಳನ್ನು ಹೇಳಿಕೊಳ್ಳಲು ಇಷ್ಟಪಡುತ್ತೇನೆ. ಶಾಂತಪ್ಪ ಸರ್ ಅವರು 1998 ಡಿಸೆಂಬರ್ 14ರಂದು ತಮ್ಮ ಜೀವನದ ವೃತ್ತಿ ಜೀವನವನ್ನು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಉಜಳಂಬದಲ್ಲಿ ಆರಂಭಿಸಿದರು. ಸುಮಾರು ಅಲ್ಲಿ 22 ವರ್ಷಗಳ ಕಾಲ ಎಲ್ಲಾ ವಿದ್ಯಾರ್ಥಿಗಳನ್ನ ಮನಸ್ಸು ಗೆಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅದಾದ ಮೇಲೆ ಅವರು ಈ ಶಾಲೆಯಲ್ಲಿ ಸಿಕಿಂದ್ರಾಬಾದ್ ಶಾಲೆಯಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ಸುಮಾರು ಸತತವಾಗಿ 200 ವರ್ಷಗಳ ಹತ್ತಿರ ಸೇವೆ ಸಲ್ಲಿಸಿದ್ದಾರೆ. ಒಟ್ಟಾರೆಯಾಗಿ ಅವರು 27 ವರ್ಷ 7 ತಿಂಗಳು 14 ದಿವಸವನ್ನು ಅತ್ಯಂತ ಇಷ್ಟದಿಂದ ತುಂಬಾ ಸಾವಿರಾರು ವಿದ್ಯಾರ್ಥಿಗಳ ಮನಸ್ಸನ್ನು ಗೆಲ್ಲಿದ್ದಾರೆ. ಈ ಶಿಕ್ಷಕರ ಬಗ್ಗೆ, ಶಾಂತಪ್ಪ ಸರ್ ಬಗ್ಗೆ ನಾನು ಎಲ್ಲಿಂದ ಪ್ರಾರಂಭ ಮಾಡಿ ಎಲ್ಲಿವರೆಗೂ ಮುಗಿಸಿ ಅಂತ ನಿಜಾಗ್ಲೂ ಹೇಳಕ್ಕೂ ಸಾಕಾಗ್ತಿಲ್ಲ. ನೀತಿ ಕೊಟ್ಟಂತ ಈ ಚಿಕ್ಕ ಸಮಯ, ಈ ಒಂದು ದಿನ ನಿಜವಾಗ್ಲೂ ಸಾಕಾಗಲ್ಲ. ಆದರೂ ಈ ಅತ್ಯಂತ ಕಡಿಮೆ ಸಮಯದಲ್ಲಿ ಕೆಲವೊಂದು ಮಾತುಗಳನ್ನು ಹೇಳಲು ಇಷ್ಟಪಡುತ್ತೇನೆ. ನಾನು 1ನೇ ತರಗತಿಯಲ್ಲಿದ್ದಾಗ 2ನೇ ಗಂಟೆ ಅಂತಲ್ಲ, 2ನೇ ಗ ನಿಜವಾಗ್ಲೂ ಬರೆಯಲು ಬರುತ್ತಿದ್ದಿಲ್ಲ. ಆದರೆ ಈ ಸರು ನನ್ನ ಕೈಯನ್ನು ಹಿಡಿದು ಅವರು ತಿದ್ದಿ ತೀಡಿ ಕಲಿಸಿದರು. ಆ ದಿನ ನನಗೆ ಕೇವಲ ಅವರು ಅಕ್ಷರಗಳನ್ನು ಕಲಿಸಿದ್ದಾರೆ ಅನಿಸಿತು. ಆದರೆ ಇಂದು ನಾನು ಈ ವೇದಿಕೆ ಮೇಲೆ ನಿಂತಾಗ ನನಗೆ ಅರಿವಾಗ್ತಿದೆ, ಅವರು ಕೇವಲ ಅಕ್ಷರಗಳನ್ನು ಕಲಿಸಿಲ್ಲ, ಜೀವನವನ್ನು ಬದುಕಲು ಕಲಿಸಿದ್ದಾರೆ ಅಂತ. ಈ ಗುರು ಬಗ್ಗೆ ನಾವು ಎಷ್ಟು ಪದಗಳು ಹೇಳಿ ಸರ್, ನೀವು ನಮಗೆ ಶಾಲೆಯಲ್ಲಿ ಕೇವಲ ಪಾಠಗಳನ್ನೇ ಹೇಳಿಲ್ಲ, ಜೀವನದ ಮೌಲ್ಯಗಳನ್ನು ತಿಳಿಸಿದ್ದಾರೆ. ಸೋತಾಗ ಹೇಗೆ ಎದ್ದು ನಿಂತು ಅದನ್ನು ಎದುರಿಸಬೇಕು ಎಂದು ಕಲಿಸಿದ್ದಾರೆ. ಗೆದ್ದಾಗ ಸಂತೋಷ ಪಟ್ಟಿದ್ದಾರೆ. ನಾವು ನಮ್ಮ ತಂದೆ ತಾಯಿ ಎಲ್ಲ ಸ್ಕೂಲಲ್ಲಿ ಹಾಕಿರ್ತಾರೆ, ಅವಾಗ ನಾವು ಜಸ್ಟ್ ಒಂದು ಸಸಿಗಳ ತರ ಇರ್ತೀವಿ. ಆ ಸಸಿಗಳಿಗೆ ಯಾವ ರೀತಿ ಪೋಷಕಾಂಶ ನೀರನ್ನು ಹಾಕಬೇಕೆಂದು ಅರ್ತಿದ್ರು. ಅವರು ನಮ್ಮ ಆ ಸಸ್ಯಗಳಿಂದ ದೊಡ್ಡ ಮರಗಳನ್ನಾಗಿ ಮಾಡಿದ್ದಾರೆ. ಅವರು ಆ
ತುಂಬಾ ವಿವಿಧ ಕ್ಷೇತ್ರದಲ್ಲಿ ಫಲವನ್ನು ನೀಡುತ್ತಿವೆ. ನಾವು ಪ್ರಾರಂಭದಲ್ಲಿ ಯಾವುದೇ ಆಕಾರವಿಲ್ಲದಂತಹ ಒಂದು ಕಲ್ಲುಗಳಾಗಿರ್ತವೆ, ಆದರೆ ಶಿಕ್ಷಕರು ಅದಕ್ಕೆ ತಿದ್ದಿ ತೀಡಿ ಹೊತ್ತು ಬಡಿದು ಪ್ರೀತಿಯಿಂದ ಒಂದು ಸುಂದರವಾದ ಮೂರ್ತಿಯನ್ನಾಗಿ ಮಾಡುತ್ತಾರೆ. ಶಿಕ್ಷಕರು ನಮಗೆ ಯಾವ ರೀತಿ ಹಾರಾಡಬೇಕೆಂದು ಕಲಿಸಿಕೊಟ್ಟಿರ್ತಾರೆ, ಆದರೆ ನಾವು ಎಷ್ಟರ ಮಟ್ಟಕ್ಕೆ ಹಾರಾಡಿ ಯಾವ ನಕ್ಷತ್ರವನ್ನು ಹಿಡಿಬೇಕು ಎಂದು ಕಲಿಯಬೇಕು. ಈ ಮಾತಿನ ತಾತ್ಪರ್ಯ ಎಂದರೆ ಯಾವ ನಕ್ಷತ್ರ ಹಿಡಿಯಬೇಕು ಅಂದರೆ ಬೇರೆ ಬೇರೆ ವಿವಿಧ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಸಾಧನೆಯನ್ನು ಮಾಡಬೇಕು ಎನ್ನುವುದಾಗುತ್ತದೆ. ಇದಲ್ಲದೆ ಗುರುವು ಕೇವಲ ಪಾಠವನ್ನೇ ಅಲ್ಲ ಹೇಳುವುದು, ನಮ್ಮಲ್ಲಿರುವಂತಹ ಕತ್ತಲೆಯನ್ನು ಹೋಗಲಾಡಿಸಿ ಒಂದು ಬೆಳಕನ್ನು ಕೊಟ್ಟಿರುತ್ತಾರೆ. ನಿವೃತ್ತಿ ಅಂದರೆ ಕೇವಲ ಅವರು ಈ ಶಾಲೆಯಿಂದ ನಿವೃತ್ತರಾಗುತ್ತಾರೆ ಹೊರತು ಹಲವಾರು ವಿದ್ಯಾರ್ಥಿಗಳ ಮನಸ್ಸಿಂದ ನಿಜವಾಗಲೂ ನಿವೃತ್ತಿ ಆಗುವುದಿಲ್ಲ. ಈ ನಿವೃತ್ತಿ ಸಂದರ್ಭದಲ್ಲಿ ನಾನು ಇದನ್ನು ಮಾತು ಹೇಳಲು ಏನು ಇಷ್ಟಪಡ್ತಿದ್ದಾರೆ ಅಂದರೆ, ಈ ಸರ್ ಕೇವಲ ಪಾಠಗಳನ್ನೇ ಹೇಳದೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಈ ಸರ್ ಕಂಡ ತುಂಬಾ ಚೆನ್ನಾಗಿದೆ, ಅವರು ಹಾಡು ತುಂಬಾ ಚೆನ್ನಾಗಿ ಹಾಡ್ತಾರೆ, ಹಾಗೂ ಭಜನೆಗಳು ಕೀರ್ತನೆಗಳೆಲ್ಲರೂ ಮಾಡುತ್ತಾರೆ. ಇವರಲ್ಲೂ ಮಾಡಿರಬಹುದು ಯಾವಾದರೂ ಪೂಜೆ ಪಾಠ ಸಮಾರಂಭದಲ್ಲಿ. ಅದು ಪಾಠಗಳನ್ನು ಹೇಳುವುದರ ಜೊತೆಗೆ ಹಾಡುಗಳನ್ನು ಹೇಳುವುದು ಕಲಿಸಿದರು. ನಮ್ಮ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಉಜ್ಜಲಂದಲ್ಲಿ ಕನ್ನಡ ಶಿಕ್ಷಕರು ತುಂಬಾ ಕಡಿಮೆ ಇದ್ದರು, ಮರಾಠಿ ಮೀಡಿಯಂ ಜಾಸ್ತಿ ಇದ್ರು. ಆದರೂ ನಮ್ಮ ಈ ಶಾಂತಪ್ಪ ಸಾರು ಎಲ್ಲಾ ಸಬ್ಜೆಕ್ಟ್ಗಳನ್ನು ಎಲ್ಲಾ ಮಕ್ಕಳಿಗೂ ಒಂದೇ ಹಾಕೊಂಡು ನಮಗೆ ಕನ್ನಡ ಶಿಕ್ಷಕರಾದ್ರು ಕನ್ನಡ ಅಷ್ಟೇ ಅಲ್ಲದೆ ಸಮಾಜ ವಿಜ್ಞಾನದ ಜೊತೆ ಬೇರೆದು ಗಣಿತ ಎಲ್ಲವನ್ನು ನಮಗೆ ಹೇಳಿಕೊಡ್ತಿದ್ರು. ಅವರು ಆ ದಿನ ಹೇಳಿಕೊಟ್ಟಿದ್ದ ಸಲುವಾಗಿ ನಾವು ಇವತ್ತು ಇಂತಹ ದೊಡ್ಡ ದೊಡ್ಡ ಸ್ಥಾನದಲ್ಲಿ ನಿಂತು ಮಾತನಾಡಲು ಅವಕಾಶ ಇದೆ. ಸೂತ್ರಧಾರಿ ಶಿವ ಮ್ಯಾಲ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ. ಪಾತ್ರಧಾರಿ ನಾವೆಲ್ಲ, ಪಾತ್ರಧಾರಿ ನಾವೆಲ್ಲ. ಸೂತ್ರಧಾರಿ ಶಿವ ಮ್ಯಾಲ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ. ನಗುತ್ತ ಮಾಡಬೇಕು ದೇಶವೆಂಬ ಕಂತೆ ನೀ ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮ್ಯಾಲ ನಿನಗ ಹೆಸರು ಉಂಟು ಇಲ್ಲಿ. ಒಳಿತು ಮಾಡು ಮನಸ ಹೀಗಿರುವುದು 3 ದಿವಸ. ಒಳಿತು ಮಾಡು ಮನಸ ಇರುವುದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನವರು ಹೇಳುತ್ತಾರ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಹಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನಗ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ ನೀರುದು 3 ದಿವಸ. ಒಳಿತು ಮಾಡು ಮನಸ ಇರೋದು 3 ದಿವಸ. ದಿನದ ಸಂತೆ ನಗು ನಗುತ್ತ ಮಾಡಬೇಕು. 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು. ದೇಶವೆಂಬ ಕಂತೆ ನೀ ಸುಟ್ಟು ಹಾಕಬೇಕು. ದೇಶವೆಂಬ ಕಂತೆ ನೀ ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ, ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮ್ಯಾಲ ನಿನಗ ಹೆಸರು ಉಂಟು ಇಲ್ಲಿ. ಭೂಮಿ ಮ್ಯಾಗಿರೋದು
ಏನು ಹಿಂದೆ ಬರದು ಏನು ಹಿಂದೆ ಒಳಿತು ಮಾಡು ಮನಸ ನೀನಿರುವುದು 3 ದಿವಸ ಒಳಿತು ಮಾಡು ಮನಸ ಇರುವುದು 3 ದಿವಸ ಇದು ಹಕ್ಕಿ ಅಲ್ಲ ಅದೇ ಹಾರ್ಸೈತಲ್ಲ ಇದು ಗುಳಿ ಅಲ್ಲ ಅದೇ ಕೊಂಬೈತಲ್ಲ ಮರ ಇದ್ರೂ ತೋರಿಯಲ್ಲ ಪಟ ಪಟ ಹಾಲು ಕಾಲಿ ಮಟ ಪಟ ಪಟ ಹಾಲು ಕೋಳಿ ಮಟ ಮತ್ತೆ ಆಷಾಢ ಮುಗಿದಿದೆ ಗಾಳಿಯೂ ಬೀಸುತ್ತಿದೆ ಭೂಮಿನ ತಾಕುತ್ತಿದೆ ದಾರ ನುಡಿಲೈತೆ ಮನ ಹಾಕೋಣ ಬಾ, ಮಜ ಮಾಡೋಣ ಬಾ, ಬಣ್ಣ ಹಚ್ಚೋಣ ಬಾ, ಬಾಣ ಮುಚ್ಚೋಣ ಬಾ, ಪಟಾಪಟಕೀಯ ಸಂಗೀತ ಪಟ ಹಾಲು ಗಾಳಿ ಮಟ ಪಟ ಪಟ ಹಾಲು ಕೋಳಿ ಮಟ ಇದು ಹಕ್ಕಿ ಅಲ್ಲ ಅದೇ ಹಾರ್ಸೈತಲ್ಲ ಇದು ಗುಳಿ ಅಲ್ಲ ಅದೇ ಕೊಂಬೈತಲ್ಲ ಫಲ ಇದ್ರೂ ತೋರಿಯಲ್ಲ ಪಟ ಪಟ ಹಾಲು ಗಾಳಿ ಮಟ ಪಟ ಪಟ ಹಾಲು ಕೋಳಿ ಮಟ सर गुंडा सर हाँ ಅಂಕುಡೊಂಕು ದಾರಿ ಬೇಡ ಸಿಂಹವಿಲ್ಲ ದೂರೆ ಬೇಡ ಅಂಕೆ ಇಲ್ಲದ ಶಿಲ್ಕೆ ಬೇಡ ಸಂತೆಯಲ್ಲಿ ಚಿಂತೆ ಬೇಡ ಅಂತೆ ಕಂತೆ ಮಾತೆ ಬೇಡ ಗುಂಪು ಬಿಂಕವೆಲ್ಲ ಬೇಡ ದುಃಖಕ್ಕೆ ಹೇಳುವುದೇ every day be happy ದುಃಖಕ್ಕೆ ಹೇಳುವುದು every day be happy